ನಾವು ಇವಾಗ ಬಂದಿರೋದು ನಮ್ಮ ಹಸ್ಬೆಂಡ್ ಅವ್ರ ಅಜ್ಜಿ ಮನೆಗೆ. ಸೊ ಇದೆಲ್ಲ ಪ್ರಾಪರ್ ಹಳ್ಳಿ ಮನೆ. ಸೊ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಇವ್ರದ್ದು ಹಳ್ಳಿ ಮನೆ ಅಂತ. ಇಲ್ಲಿಂದ ಶುರು ಮಾಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವು ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರೋ ಹಾಗೆ ಇದ್ದು ನನ್ನ ಹಸ್ಬೆಂಡ್ ಅವ್ರ ಅಜ್ಜಿ ಮನೆ ನೋಡಿ. ಇದು ಎಂಟ್ರೆನ್ಸು, ಫುಲ್ ಪ್ರಾಪರ್ ಹಳ್ಳಿ ಮನೆ ತೋರಿಸ್ತೀನಿ ಬನ್ನಿ. ಹೋಮ್ ಟೂರ್ ಮಾಡೋಣ ಒಳಗಡೆ ಹೋಗಿ. ನಾನು ಬರೀ ಮನೆಯದು ಮಾತ್ರ ತೆಗೆದಿದ್ದೀನಿ, ಜನರದ್ದು ಯಾರ್ದು ತೆಗೆದಿಲ್ಲ. ಬಿಕಾಸ್ ಅವ್ರಿಗೆ ಇಷ್ಟ ಇರುತ್ತೋ ಇರಲ್ವೋ, ಸೊ ವಿ ಹ್ಯಾವ್ ಟು ಆಲ್ವೇಸ್ ರೆಸ್ಪೆಕ್ಟ್ ದ ಪ್ರೈವಸಿ. ಸೊ ಅದಕ್ಕೆ ಬರೀ ಮನೆಯದು ಮಾತ್ರ ತೆಗೆದಿದ್ದೀನಿ ನೋಡಿ. ಇದು ಹೊರಗಡೆ ಐ ಥಿಂಕ್ ಎಲ್ಲ ಹಳ್ಳಿ ಮನೆಗಳಿಗೂ ಈ ಥರ ಮುಂದೆ ಇರುತ್ತಲ್ಲ, ಅದು ಏನಂತ ಕರೀತಾರೆ ನಿಮಗೆ ಗೊತ್ತಿದ್ದರೆ ಹೇಳಿ. ಅದು ಕಾಮನ್ ಆಗಿರುತ್ತೆ. ನಾನು ಯಾಕಂದರೆ ಬರ್ತಾ ನೋಡಿದೆ ಎಷ್ಟೊಂದು ಮನೆಗಳು ಎಲ್ಲ ಅದೇ ಥರ ಇತ್ತು ಹೊರಗಡೆ. ಅಂದರೆ ನಮ್ಮ ಸಿಟಿನಲ್ಲಿ ಮನೆಗಳನ್ನ ವರಾಂಡಾ ಅಥವಾ ಬಾಲ್ಕನಿ ಅಂತೀವಿ, ಇಲ್ಲಿ ಏನಂತಾರೆ ಈ ಹಳ್ಳಿ ಇದ್ರ ನನಗೆ ಆ್ಯಕ್ಚುಲಿ ಮರ್ತೋಯ್ತು. ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಹೇಳಿ. ಸೊ ಇದೆಲ್ಲ ರೂಮ್ಸ್, ಹಾಲು, ಒಂಥರ ಪ್ರಾಪರ್ ಹಳ್ಳಿ ಮನೆ. ಇದು ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಈ ಕಡೆ ಬಂದರೆ ಇದು ಕಿಚನ್, ಮತ್ತು ಹೊರಗಡೆ ಇದು ಪಾತ್ರೆ ಎಲ್ಲ ತೊಳೆಯೋಕ್ಕಿರೋದು, ಮತ್ತು ಬಾತ್ರೂಮ್ ಇದೆಲ್ಲ ಹೊರಗಡೆ ಇದೆ, ಆಚೆ ಇದೆ, ಮನೆಯಿಂದ ಆಚೆಗೆ. ಮತ್ತು ಇಲ್ಲಿ ಸುಮಾರು ಒಂದು 5-6 ಬೆಕ್ಕುಗಳಿದೆ, ಓಡಾಡ್ತಾ ಇರುತ್ತೆ. ಚೆನ್ನಾಗಿದೆ ಒಂಥರ ಹತ್ತಿರದಲ್ಲಿ ಬೆಕ್ಕು ನೋಡೋಕ್ಕೆ. ಆಮೇಲೆ ಅವ್ರು ಆ್ಯಕ್ಚುಲಿ ಪಕ್ಕದಲ್ಲಿ ಹೊಸ ಮನೆ ಇನ್ನೊಂದು ಕಟ್ಟಿಸ್ತಾ ಇದ್ದಾರೆ, ಅಂದರೆ ಇವಾಗಿನ ಕಾಲದ ಥರ. ಗೊತ್ತಿಲ್ಲ ಯಾವಾಗ ರೆಡಿ ಆಗುತ್ತೆ ಅಂತ. ನೋಡಿ ಈ ಕಡೆ ಸೈಡೆಲ್ಲ ಪೂರ್ತಿ ಬಾತ್ರೂಮ್ ಅದೆಲ್ಲ. ಮತ್ತು ಇಲ್ಲಿ ದನದ ಕೊಟ್ಟಿಗೆ ಇದೆ, ದನಗಳದೆಲ್ಲೋ ಮೇಯಕ್ಕೆ ಹೋಗಿದೆ ಅಂತ ಹೇಳಿದ್ರು. ಸೊ ಸದ್ಯಕ್ಕಿಲ್ಲ. ಕರುಗಳು ಆ ಕಡೆ ಸೈಡ್ ಇದೆ, ಅದು ತೋರಿಸ್ತೀನಿ ರೀ ಮುಂದೆ ವ್ಲಾಗಲ್ಲಿ. ಪೂರ್ತಿ ವ್ಲಾಗ್ ನೋಡಿ. ಇದು ಹುಲ್ಲೆಲ್ಲ ದನಕ್ಕೆ ಹಾಕಕ್ಕಿಟ್ಟಿದ್ದಾರೆ. ಮತ್ತು ಹಿಂದೆ ಹೋದರೆ ಅಲ್ಲಿ ಸಾಕಷ್ಟು ಮರಗಳೆಲ್ಲ ಬೆಳೆಸಿದ್ದಾರೆ. ಆ್ಯಂಡ್ ಇಲ್ಲಿ ಹಲಸಿನಣ್ಣು ಮರ ತುಂಬ ಇದೆ. ಇವಾಗ ಸೀಸನ್ ಅಲ್ವಾ, ಸಮ್ಮರಲ್ಲಿ ಸಾಕಷ್ಟು ಇಷ್ಟು ದೊಡ್ಡ ದೊಡ್ಡ ಹಲಸಿನಣ್ಣು ಬಿಟ್ಟಿತ್ತು. ಸೊ ಇದು ನೋಡಿ ಹಳ್ಳಿ ಮನೆ. ನಮಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾವು ಫುಲ್ಲು ಬ್ರಾಟಪ್, ಹುಟ್ಟಿದ್ದು ಬೆಳೆದಿದ್ದು ನಮ್ಮ ಅಜ್ಜನ ಕಾಲದಿಂದನೂ ನಾವು ಬ್ಯಾಂಗ್ಳೂರೇ ಆಗಿದ್ದೀವಿ. ಸೊ ನಮಗೆ ಸಿಟಿ ಲೈಫ್ ಕಂಪ್ಲೀಟ್ಲಿ ಬೇರೆ, ಇಲ್ಲಿರೋ ಹಳ್ಳಿ ಲೈಫೇ ಪೂರ್ತಿ ಬೇರೆ. ಸೊ ನಮಗಿದೆಲ್ಲ ಒಂಥರ ಹೊಸದು ಅನಿಸುತ್ತೆ. ಇವಾಗ ಎಷ್ಟೊಂದು ಜನ ಹಳ್ಳಿಯಿಂದ ಸಿಟಿಗೆ ಬರ್ತಾರಲ್ಲ, ಸೊ ಅವ್ರಿಗೆ ಸಡನ್ನಾಗಿ ಸಿಟಿ ನೋಡಿ ಏನಿದು ಅಂತ ಅನಿಸುತ್ತಲ್ಲ. ಸೊ ಅದೇ ಥರ ನಮಗೂ ಸಿಟಿನಲ್ಲಿ ಇದ್ದು ಸಿಟಿ ಲೈಫ್ ನೋಡಿ ಇಲ್ಲಿ ಬಂದರೆ ಇಲ್ಲಿ ಒಂಥರ ಬೇರೆ ಥರನೇ ಅನಿಸುತ್ತೆ ಆ್ಯಕ್ಚುಲಿ, ನಿಜ ಹೇಳಬೇಕು ಅಂದರೆ. ನೀವು ಯಾರಾದರೂ ಈ ಥರ ಊರಲ್ಲಿ ಇದ್ದೀರಾ ಅಥವಾ ಸಿಟಿಯಿಂದ ಹೊರಗಡೆ ಇರೋರು ಕಾಮೆಂಟ್ ಮಾಡಿ ನೋಡ್ತಿದ್ರೆ ಈ ವಿಡಿಯೋನ. ನಾವು ಇವ್ರ ಅಜ್ಜಿ ಮನೆ ಬರೋಕ್ಕಿಂತ ಮುಂಚೆ ನಾವು ಒಂದು ಬಾಣಂಕಿ ಹೋಮ್ ಸ್ಟೇನಲ್ಲಿದ್ವಿ. ಅದು ಆಲ್ಮೋಸ್ಟ್ ರೆಸಾರ್ಟ್ ಥರನೇ ಅನಿಸುತ್ತೆ. ಆ ವ್ಲಾಗ್ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ. ಸೊ ಬನ್ನಿ ನೋಡೋಣ ಅವ್ರು ಯಾವ ಥರ ಅಡುಗೆ ತಿಂಡಿ ಎಲ್ಲ ಮಾಡ್ತಾರೆ ಅಂತ. ಸೊ ನಾವಿಲ್ಲಿ ಊಟಕ್ಕೆ ಬಂದಿರೋದು, ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ ಬನ್ನಿ. ಸ್ಟವ್ ಅಲ್ಲಿ ಮಾಡ್ತಾರೆ, ಸ್ಟವ್ ಇದೆ. ಬಟ್ ಇವರು ಮೇಯ್ನಾಗಿ ಒಲೆ ಉರಿನಲ್ಲಿ ಮಾಡ್ತಾರೆ. ಆ ಕಡೆ ಸೈಡಲ್ಲಿ ಒಲೆ ಉರಿ ಇದೆ ನೋಡಿ, ಅನ್ನ ಅದೆಲ್ಲ ಅದರಲ್ಲೇ ಮಾಡೋದು. ಆ್ಯಕ್ಚುಲಿ ಒಲೆ ಉರಿನಲ್ಲಿ ಮಾಡಿರೋ ಆಹಾರಗಳು ತುಂಬ ಒಳ್ಳೆಯದು ಗ್ಯಾಸ್ ಸ್ಟವ್ ಅಥವಾ ಪ್ರೆಷರ್ ಕುಕ್ಕರಲ್ಲಿ ಮಾಡೋ ಅನ್ನಕ್ಕಿಂತ. ನೋಡಿ ಈ ಥರ, ಯಾಕಂದರೆ ಇದು ಒಂಥರ ನ್ಯಾಚುರಲಾಗಿ ಮಾಡ್ತಾರಲ್ಲ. ಸೊ ಹಳ್ಳಿ ಕಡೆ ಲೈಫ್ ಸ್ಟೈಲ್ ಆ್ಯಕ್ಚುಲಿ ಆರೋಗ್ಯಕರವಾಗಿರುತ್ತೆ ಅವ್ರ ಲೈಫ್ ಸ್ಟೈಲಿಂದ. ಹೇಗೆ ಏನು ಬೇಕು ನಿಂಗೆ? ಜಾಕ್ ಫ್ರೂಟ್ ನೋಡೋಣ. ರಿಷಬ್ ಹಾಂ ಬನ್ನಿ. ಹಾಂ ಹಳ್ಳಿಯವರು. ನಾನು ನಿನ್ನ ಹಿಂದೆನೇ ಬಂದೆ. ರಿಷಬ್ಗೆ ದೊಡ್ಡ ಜಾಕ್ ಫ್ರೂಟ್ ಒಂದು ನೋಡ್ದ, ಹಲಸಿನಣ್ಣು ಬೇಕು ಅಂತ ಕೇಳ್ದ ಪಾಪ. ಅದಕ್ಕೆ ತೊಗೊಂಡೋಗಿ ಅದನ್ನು ತೆಕ್ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಒಳಗೆ. ಅವರಿದ್ದಾರೆ ನೋಡು. ನಾನು ಬರ್ತೀನಿ. ಕಚ್ಚಲ್ಲ ನಾನು. ಓ ಮಾತಾ ಬಾ. ಏನು ಮಾಡಲ್ಲ, ಬೇಬಿ ಕೌಚಿನಿ ಅಟ್ಯಾಕ್ ಮಾಡಲ್ಲ. ನಾಯಿ ಪಾಪ 2 ಸತಿ ಎಕ್ಸ್ಪೀರಿಯನ್ಸ್ ಆಗ್ಬಿಡೋದಕ್ಕೆ ಏನು ಪ್ರಾಣಿಗಳು. ನಾನು ಬರ್ತೀನಿ. ನನ್ನ ಕೈ
ಅಲ್ಲಿ ಮೇಲೆ ನೋಡುತ್ತಷ್ಟೇ ಏನೋ ಕೊಡ್ತೀವಿ ತಿನ್ನಕ್ಕೆ ಅಂತ ಅಷ್ಟೇ. ರಿಷಬ್ ಸ್ವಲ್ಪ ಹೆದರ್ಕೋತಾ ಇದ್ದ, ಅದು ಹತ್ರಕ್ಕೆ ಹಿಂಗೆ ಬರ್ತಾ ಇತ್ತಲ್ಲ ಬಾಯಿ ಹಾಕೋಕ್ಕೆ ತಿನ್ನೋಕ್ಕೆ. ಬಟ್ ಅದಕ್ಕೆ ನಾನು ಮಾಡಿದೆ. ಆವಾಗ ಅವನಿಗೂ ಸ್ವಲ್ಪ ಧೈರ್ಯ ಬಂತು. ಆ್ಯಕ್ಚುಲಿ ನನಗೂ ಇದು ಫಸ್ಟ್ ಟೈಮ್ ಅಲ್ಲ, ಐ ಮೀನ್ ತುಂಬ ವರ್ಷ ಆದಮೇಲೆ ಮತ್ತೆ ತಿನ್ನಿಸ್ತಾ ಇರೋದು. ಒಟ್ಟಿಗೆ ಜಾಸ್ತಿ ಕೊಟ್ಬಿಟ್ಟೆ, ಸ್ವಲ್ಪನೇ ಕೊಡಬೇಕಿತ್ತು. ಕರು ಅಲ್ವಾ, ಗೊತ್ತಾಗಲಿಲ್ಲ. ನೆಕ್ಸ್ಟು ರಿಷಬ್ಗೆ ಬಾವಿ ತೋರ್ಸೋಕ್ಕೆ ಹೊರಟಿದ್ದು. ಇವಾಗ ನಮ್ಮ ಸಿಟಿನಲ್ಲೆಲ್ಲ ಈ ಥರ ಬಾವಿ ನೀರು ಸೇದೋದು ಅದೆಲ್ಲ ಇಲ್ಲ. ಇವಾಗೆಲ್ಲ ಸಂಪು ಟ್ಯಾಂಕು ಅದೆಲ್ಲ ಇದೆ. ಸೊ ಇಲ್ಲೇ ಈ ಥರ ಬಾವಿ ನೋಡಿ ನೀರು ಅದರಿಂದ ತೊಗೊಳ್ಳೋದು ಇಲ್ಲೇ ನೋಡೋಕ್ಕೆ ಸಿಗೋದು. ನೋಡಿ ಅವ್ನು ಮಾಡ್ತಾನೆ, ತೋರಿಸ್ತೀನಿ ಅದನ್ನು. ಮತ್ತು ಈ ಥರ ಬಾವಿ ಅವನು ಇದೇ ಮೊದಲನೇ ಸತಿ ನೋಡ್ತಾ ಇರೋದು. ಬಿಡಬೇಡ ಫುಲ್ಲು. ಏನು ಹುಷಾರಂದೆ ನೀನು? ಯಾವುದಕ್ಕೆ ಹುಷಾರು ಅಂದೆ? ಇಲ್ಲ, ನಾನೆಲ್ಲ ಹತ್ರಕ್ಕೆ ಬರಲ್ಲ, ಅವಳನ್ನ ಎತ್ಕೊಂಡೆಲ್ಲ. ಸಾಕು ಅಷ್ಟೇ, ಆಯ್ತು. ಈಗ ಹೇಳಿ, ಬಿಡಬಾರ್ದು. ಇಲ್ಲ, ಫುಲ್ ವಾಟರ್ ತುಂಬಿದ್ಮೇಲೆ ಬಿಡಬಾರ್ದು, ಬಿಟ್ರೆ ಕೆಳಗೆ ಹೋಗ್ಬಿಡುತ್ತೆ. ಬಂತ ವಾಟರು? ಓ ವೆಲ್ ನನ್ನ ಹಸ್ಬೆಂಡ್ ತಮಾಷೆ ಮಾಡ್ತಾಯಿದ್ರು, ಬಾವಿ ನೋಡೇ ಇಲ್ಲ ಅಲ್ವಾ, ಓ ಬಾವಿ ಅಂತ. ಬಟ್ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ರಿಷಬು ತುಂಬ ಎಂಜಾಯ್ ಮಾಡ್ದ. ಅಂದರೆ ಒಂಥರ ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಈ ಥರ ನಮ್ಮ ಮನೆಯಲ್ಲೆಲ್ಲ ನೋಡೋಕ್ಕೆ ಸಿಗಲ್ಲ. ಸೊ ಅವನಂತೂ ಸಖತ್ ಎಂಜಾಯ್ ಮಾಡ್ದ. ಆ್ಯಂಡ್ ಇದೆಲ್ಲ ತೋರಿಸ್ಬೇಕು ಮಕ್ಕಳಿಗೆ, ಯಾವ್ಯಾವ ಥರ ಎಲ್ಲನೂ ಗೊತ್ತಿರಬೇಕು ಅಲ್ವಾ. ಅಂದರೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಎಲ್ಲ ಥರದ್ದು ಗೊತ್ತಿರಬೇಕು, ಪ್ರಪಂಚದ ಜ್ಞಾನ ಇರಬೇಕು, ಎಲ್ಲೇ ಆಗಲಿ ಹೇಗೆ ಆಗಲಿ. ಸೊ ನಾವು ಹೋದ ಜಾಗದಲ್ಲಿ ಆ ಜಾಗ ಹೇಗಿದೆಯೋ, ಆ ವಾತಾವರಣ ಹೇಗಿದೆಯೋ ಅದನ್ನು ಕಲ್ತ್ಕೊಂಡು ಅದನ್ನು ಅಳವಡಿಸ್ಕೊಂಡು ಇರಬೇಕು ಅನ್ನೋದು, ಫ್ಲೆಕ್ಸಿಬಲ್ ಆಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ಯಾವಾಗಲೂ ಯಾರೇ ಆಗಲಿ, ಮಕ್ಕಳಾಗಲಿ ದೊಡ್ಡವರಾಗಲಿ, ನಾನು ಅದೇ ಯಾವಾಗಲೂ ಹೇಳ್ತೀನಿ, ದೇಶ ಸುತ್ತು ಕೋಶ ಓದು ಅಂತ. ಸೊ ನಾವು ಎಷ್ಟು ಪುಸ್ತಕ ಓದ್ತೀವೋ, ಎಷ್ಟು ನಾವು ಸುತ್ತಾಡ್ತೀವಿ ಎಲ್ಲ ಕಡೆ, ನಮಗಷ್ಟು ಕಲ್ತ್ಕೋತೀವಿ ಅನ್ನೋದು ಅಲ್ವಾ. ಏನು ಹೇಳ್ತೀರಾ ನೀವು ಹೇಳಿ, ಕಾಮೆಂಟ್ ಮಾಡಿ. ನೋಡಿ ಇವಾಗ ಹೆಂಗೆ ಮಾಡ್ತಾಯಿದ್ದಾನೆ, ಫುಲ್ಲು ಎಕ್ಸ್ಪರ್ಟಾಗಿ ಮಾಡ್ತಾಯಿದ್ದಾನೆ. ಮತ್ತು ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತಾರೆ, ಬಿ ಅ ರೋಮನ್ ಇನ್ ರೋಮ್ ಅಂತ. ಸೊ ನಾವು ಎಲ್ಲಿ ಹೋಗ್ತೀವೋ ಆ ಜಾಗದ ತಕ್ಕಂತೆ ನಾವಿದ್ದರೆ ನಮಗೆ ಆ್ಯಕ್ಚುಲಿ ಸುಲಭ ಆಗುತ್ತೆ ಅಲ್ಲಿ ಇದ್ದು ಅಲ್ಲಿಂದ ಎಂಜಾಯ್ ಮಾಡೋಕ್ಕೆ. ಯಾಕಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಅಲ್ವಾ, ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಊಟ ತಿಂಡಿ ಆಗಿರ್ಬೋದು. ಸೊ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಕೊನೆಗೂ ಧೈರ್ಯ ಬಂತು ತಿನ್ಸೋಕ್ಕೆ. ಅವನಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಮತ್ತು ಇನ್ನೊಂದು ಏನು ಗೊತ್ತಾ, ನಾವು ಯಾವಾಗಲಾದರೂ ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸ್ತಾ ಇದ್ದರೆ, ಫೀಡಿಂಗ್ ಅದಕ್ಕೆ ಮಾಡ್ತಾಯಿದ್ರೆ ಅದು ಇದು ತಿನ್ನೋಕ್ಕೆ, ನಮ್ಮ ಜಾತಕದಲ್ಲಿರೋ ಕೇತು ಗ್ರಹ ಹಾಗೂ ಶನಿ ಗ್ರಹ ಶಾಂತಿ ಆಗುತ್ತೆ. ಸೊ ಇದೊಂದು ಆಸ್ಟ್ರಾಲಜಿಕಲ್ ರೆಮಿಡಿ ಆ್ಯಕ್ಚುಲಿ. ಸೊ ನಿಮ್ಗೆ ಏನಾದರೂ ಈ ಥರ ದನ ಆಗಲಿ, ನಾಯಿ ಆಗಲಿ, ಯಾವುದಾದ್ರೂ ಪಕ್ಷಿ ಆಗಲಿ ಸಿಕ್ಕಿದ್ರೆ ಅದಕ್ಕೆ ಏನೋ ಒಂದು ಹಾಕಿ ತಿನ್ನೋಕ್ಕೆ, ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಸೊ ನಾನಿವಾಗ ನಮ್ಮ ಮುದ್ದು ರಾಣಿಗೆ ಇಲ್ಲ ನೋಡಿ ಎಲ್ಲ ತೊಗೊಂಡು ಬಂದಿರ್ತೀನಲ್ಲ, ಮಾಡ್ತಾಯಿದ್ದೀನಿ. ಮತ್ತು ತೀರ್ಥಹಳ್ಳಿನಲ್ಲಿ ಭೀಮೇಶ್ವರ ಅಂತ ದೇವಸ್ಥಾನ ಇದೆ, ಮತ್ತು ಹೊಳೆ ಇದೆ ಅದರ ಹತ್ರ. ಇದು ಸ್ವಲ್ಪ ಫೇಮಸ್ಸು, ನೀವು ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ನೋಡಿ ಅದೇ ಈ ಹೊಳೆ. ಇಲ್ಲಿ ಬಂದು ಸುಮ್ಮನೆ ಒಂದು ಸ್ವಲ್ಪ ಹಾಗೆ ರಿಲ್ಯಾಕ್ಸಿಂಗ್ ಟೈಮ್ ಒಂದು ನೋಡ್ತಾ ಇದ್ವಿ. ರಿಷಬ್ಗೆ ಮತ್ತು ನಮ್ಮ ರಿಧಿಮಾಗೆಲ್ಲ ತೋರಿಸ್ತಾ ಇದ್ವಿ. ಸೊ ಅವರು ಎಂಜಾಯ್ ಮಾಡ್ತಾಯಿದ್ರು ಹೊಳೆ ನದಿನಲ್ಲಿ. ಇಲ್ಲಿ ಆ್ಯಕ್ಚುಲಿ ಸ್ನಾನ ಮಾಡ್ತಾರೆ ಈ ಹೊಳೆನಲ್ಲಿ, ಬಟ್ ನಾವು ಯಾರೂ ಮಾಡಲಿಲ್ಲ. ನೋಡು ರಿಷಬ್, ಲುಕ್ ಹಿಯರ್. ಬಂಡೆ ಮೇಲೆ ಹನುಮಾನ್ ಫೋಟೋ. ಯಾವುದು ಭೀಮನ್ ಗದೆ? ಗದೆ, ಭೀಮ ಹತ್ರ ಗದೆ ಇರುತ್ತೆ ಅಂತ ಹೇಳ್ತಾರೆ. ಇದು ಭೀಮನ್ ಗದೆ ಇತ್ತು ಅಂತ. ಈಶ್ವರನ್ ವೆಪನ್ ತ್ರಿಶೂಲ, ಗದ. ವೆಪನ್ ಮೀನ್ಸ್ ಅವ್ರು ಇಟ್ಕೊಂಡಿರ್ತಾರಲ್ಲ, ಹೌದು.
ಇವಿಲ್ ಫೋರ್ಸಸ್ ಇವಿಲ್ನೆಲ್ಲ ಫೈಟ್ ಮಾಡೋಕ್ಕೆ. ನರಸಿಂಹ ಇದು ದೇವಸ್ಥಾನ ನೋಡಿ, ಸುತ್ತ ಹಾಕೋಕ್ಕೆ. ನಾನು ಮೇನ್ ಮುಂದಿನ ಭಾಗದಿಂದ ತೆಗೆದಿಲ್ಲ, ಯಾಕಂದರೆ ಅಲ್ಲಿ ವಿಡಿಯೋ ಫೋಟೋ ತೆಗಿಯೋಂಗಿಲ್ಲ. ಆ್ಯಂಡ್ ನಾವು ಯಾವಾಗಲೂ ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ಯಾವ ಜಾಗದಲ್ಲಾದರೂ ರೂಲ್ಸ್ ಇದ್ದರೆ. ಸೊ ಅದಕ್ಕೆ ಸೈಡ್ ಕಾರ್ನರಿದ್ದು ಮಾತ್ರ ತೆಗೆದೆ. ಮತ್ತು ಇಲ್ಲಿ ನೋಡಿ, ಅದರ ಎದುರುಗಡೆ ಮೆಡಿಟೇಷನ್ ಸೆಂಟರ್ ಅಂತ. ಸುಮ್ಮನೆ ಹೋಗಿ ಸ್ವಲ್ಪ ಧ್ಯಾನ ಮಾಡ್ಬೋದು. ಈಶ್ವರಂದು ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ. ಒಂಥರ ಕಾಮ್ನೆಸ್ ಇರುತ್ತೆ. ಜೀವನದಲ್ಲಿ ಕಾಮ್ನೆಸ್ ಅಥವಾ ನೆಮ್ಮದಿ ಅನ್ನೋದು ಬಹಳ ಮುಖ್ಯ. ಏನಂತೀರಾ ಹೇಳಿ? ಎಷ್ಟು ಏನೇ ಇದ್ದರೂ ನಿಮಗೆ ನೆಮ್ಮದಿ ಅನ್ನೋದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ದಿನಕ್ಕೆ ಆದಷ್ಟು ಒಂದು 10 ನಿಮಿಷ ಒಂದು ಟೈಮ್ ತೊಗೊಳ್ಳಿ, ಒಂದು ಸ್ವಲ್ಪ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ. ಸೊ ಇದರಿಂದ ಒಂದು ಸ್ವಲ್ಪ ಕಾಮ್ನೆಸ್ ಅನ್ನೋದು ಬರ್ತಾ ಹೋಗುತ್ತೆ. ಮತ್ತು ನೋಡಿ, ನಾನು ಇಲ್ಲಿ ಫೋಟೋ ಸೆಷನ್ ಮಾಡ್ಕೋತಾ ಇದ್ದೆ. ನಮ್ಮ ಅಮ್ಮನೇ ಫೋಟೋಗ್ರಾಫರ್ ಆಗಿದ್ದರು, ಪಾಪ ಎಲ್ಲ ತೆಗೆದ್ರು. ಆ್ಯಂಡ್ ನಾವಿಲ್ಲಿ ಈ ಧ್ಯಾನ ಮಂದಿರದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆನ್ನಾಗಿತ್ತು. ಆ ಪಾಸಿಟಿವಿಟಿ, ಆ ವೈಬ್ರೇಷನ್ ದೇವ್ರದ್ದು ಅಂತ ಇದೆಯಲ್ಲ, ಅದು ಯಾವಾಗ್ಲೂ ಗ್ರೇಟ್ ಆ್ಯಕ್ಚುಲಿ. ಆ್ಯಂಡ್ ನೀವು ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದರೆ, ನಾನು ತುಂಬ ಸ್ಪಿರಿಚುವಲ್. ಆ್ಯಂಡ್ ನನ್ನ ಈ ಚಾನಲಲ್ಲಿ ಲೈಫ್ ಸ್ಟೈಲ್ ಮತ್ತು ಪೇರೆಂಟಿಂಗ್ ಬಿಟ್ಟು ನಾನು ಸ್ಪಿರಿಚುಯಾಲಿಟಿ ಬಗ್ಗೆನೂ ಸಾಕಷ್ಟು ಹೇಳ್ತೀನಿ ನನ್ನ ಮುಂದಿನ ವ್ಲಾಗ್ಸಲ್ಲಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ, ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ, ಸಾಕಷ್ಟು ಹಲಸಿನಹಣ್ಣಿನ ಮರ ಬಿಟ್ಟಿದೆ, ನಾವು ಒಂದು ತೊಗೊಂಡು ಬಂದ್ವಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.